ಹೆಲೋ ಸ್ಟೂಡೆಂಟ್ಸ್, KCT 2025ರಲ್ಲಿ KCT ಎಕ್ಸಾಮನ್ನು ಬರೀಬೇಕು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು KCT ಎಕ್ಸಾಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ನೀವು ಅರ್ಜಿಯನ್ನು ಹಾಕಬೇಕಂತಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಇದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ KCT 2025ಕ್ಕೆ ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನೀವು ಅಪ್ಲಿಕೇಶನ್ ಹಾಕಬೇಕಂತಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗಿರುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಬನ್ನಿ ನಾವು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ವಿದ್ಯಾರ್ಥಿಗಳ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್. ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಅದು ಬೇಕಾಗುತ್ತೆ. ಸೊ SSLC ಮಾರ್ಕ್ಸ್ ಕಾರ್ಡು ಫಸ್ಟ್ ಡಾಕ್ಯುಮೆಂಟು, ಇದು ಬೇಕಾಗುತ್ತೆ. ಮತ್ತು ನಿಮ್ಮ ರೀಸೆಂಟು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಅದನ್ನು ಅಪ್ಲೋಡ್ ಮಾಡೋದಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನು ಸಹ ಬೇಕಾಗುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಯ ಸಿಗ್ನೇಚರ್, ನೀವು ಸಿಗ್ನೇಚರನ್ನು ಹಾಕಿಬಿಟ್ಟು ಅದನ್ನು ಸಹ ಅಪ್ಲೋಡ್ ಮಾಡೋದಿರುತ್ತೆ, ಅದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸನ್ನು ಸಹ ನೀಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ಸೊ ಇನ್ನೇನು ಎಕ್ಸಾಮ್ ಆದಮೇಲೆ ಇರ್ತಕ್ಕಂಥದ್ದು KCT ಎಕ್ಸಾಮ್ ಅಲ್ವಾ. ಸೊ ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಸಹ ಬೇಕಾಗುತ್ತೆ ಅಪ್ಲಿಕೇಶನನ್ನು ಹಾಕೋದಕ್ಕೆ. ನೆಕ್ಸ್ಟ್ ಸ್ಯಾಟ್ಸ್ ID ಬೇಕಾಗುತ್ತೆ. ವಿದ್ಯಾರ್ಥಿಯ ಸ್ಯಾಟ್ಸ್ ID ಕೆಲವೊಮ್ಮೆ ಬೇಕಾಗುತ್ತೆ, ಬಿಕಾಸ್ ನೀವು ಎಲ್ಲೆಲ್ಲಿ ಓದಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಪಡ್ಕೊಳ್ಳೋದಕ್ಕೆ ಸ್ಯಾಟ್ಸ್ ID ಕೇಳಿರ್ತಾರೆ, ಅದು ಸಹ ರೆಡಿ ಮಾಡಿ ಇಟ್ಕೊಳ್ಳಿ, ಓಕೆನಾ. ಇಲ್ಲ ಅಂತಂದ್ರೆ ಸೊ ನೆಕ್ಸ್ಟ್ ನಿಮ್ಮ ಆ್ಯಕ್ಟಿವ್ ಆಗಿರ್ತಕ್ಕಂತಹ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ, ಮೊಬೈಲ್ ನಂಬರನ್ನು ಸಹ ಕೊಡಬೇಕಾಗತ್ತೆ. ಅದೇ ರೀತಿ ವ್ಯಾಲಿಡ್ ಇರುವ ಇಮೇಲ್ ID ಸಹ ನೀವು ಕೊಡಬೇಕಾಗತ್ತೆ. ಇಮೇಲ್ ID ಮುಖಾಂತರ ನಿಮಗೆ ಇನ್ಫಾರ್ಮೇಷನನ್ನು ನೀಡ್ತಿರ್ತಾರೆ ನಮ್ಮ KE ಕಡೆಯಿಂದ, ಅದಕ್ಕೋಸ್ಕರ ಇಮೇಲ್ ID ಸಹ ನೀವು ನೀಡಬೇಕಾಗತ್ತೆ. ಸೊ ನೆಕ್ಸ್ಟ್ ನಿಮ್ಮ ಸ್ಟಡಿ ಡೀಟೇಲ್ಸನ್ನು ಸಹ ನೀವು ನೀಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ವಿದ್ಯಾರ್ಥಿಯ ಇನ್ಕಮ್ ಸರ್ಟಿಫಿಕೇಟ್, ಮೀನ್ಸ್ ಆದಾಯ ಪ್ರಮಾಣ ಪತ್ರ ಅಂತ ಹೇಳಿ ಕರಿತೀವಿ. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಇನ್ಕಮ್ಮು 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಸೊ ನಿಮಗೆ SNQ ಕೋಟಾ ಅಪ್ಲೈ ಆಗ್ತಿರುತ್ತೆ. SNQ ಕೋಟಾಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ನೀಡ್ತೀನಿ, ಓಕೆನಾ. ಸೊ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ನೀವು ಯಾವುದಾದ್ರೂ ಕೋಟಾ ಅಂಡರ್ ಬರ್ತಿದ್ರೆ ಸೊ ಆ ಒಂದು ಕೋಟಾವನ್ನು ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ ಆಗಿರ್ಬೋದು, ಕನ್ನಡ ಮೀಡಿಯಂ ಕೋಟಾ ಆಗಿರ್ಬೋದು. ಈ ರೀತಿ ಕೋಟಾಗಳು ನಿಮಗೆ ಅಪ್ಲೈ ಆಗ್ತಿದ್ರೆ ಅಪ್ಲಿಕೇಶನ್ ಹಾಕುವಾಗ ಕೋಟಾಗಳನ್ನು ಸೆಲೆಕ್ಟ್ ಮಾಡಿ. ಬಿಕಾಸ್ ಒಂದು ಕಾಲೇಜಲ್ಲಿ ಇಷ್ಟು ಸೀಟ್ಸ್ ಇದೆ ಅಂತಂದರೆ ಕೆಲವು ಸೀಟ್ಸನ್ನು ಕೋಟಾಗಳಿಗೆ ನೀಡಿರ್ತಾರೆ, ಮೀನ್ಸ್ ರಿಸರ್ವ್ಡ್ ಸೀಟ್ಸ್ ಅಂತ ಹೇಳಿ ಇರುತ್ತೆ, ಅದು ಈ ಕೋಟಾಗಳಿಗೆ ಇಷ್ಟು ಸೀಟ್ಸ್ ಅಂತ ಹೇಳಿ ಮಾಡಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಕೋಟಾಗಳು ನಿಮಗೆ ಅಪ್ಲೈ ಆಗ್ತಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಹ ಬೇಕಾಗುತ್ತೆ. ನೆಕ್ಸ್ಟ್ ನೀವೇನಾದರೂ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರ್ತಿದ್ರೆ, ಸ್ಪೆಷಲ್ ಕ್ಯಾಟಗರಿ ಕೋಟಾ ಅಂತಿರುತ್ತೆ, NCC NSS, ಸೊ ಈ ರೀತಿ ಇದರಲ್ಲೂ ಸಹ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಸೊ ನೀವು ಸ್ಪೆಷಲ್ ಕ್ಯಾಟಗರಿ ಕೋಟಾವನ್ನು ಸಹ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ನೀವು KCT 2025ಕ್ಕೆ ಅಪ್ಲಿಕೇಶನನ್ನು ಹಾಕೋದಕ್ಕೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಆದಷ್ಟು ಬೇಗ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ, ಓಕೆನಾ. ಅದಕ್ಕೋಸ್ಕರ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.